ಸೌದಿ ಅರೇಬಿಯಾದಲ್ಲಿ ಇವಾಗ ಟ್ರೆಂಡ್ ಆಗಿರೋ ನ್ಯೂಸ್ ಅಂದ್ರೆ ಅದು ಸೂ ಫ್ರಮ್ ಸೋ. ಇದು ಕನ್ನಡಿಗರಿಗೆಲ್ಲ ಹೆಮ್ಮೆ ಪಡುವಂತ ವಿಷಯ. ಎಷ್ಟು ಬಾರಿ ನೋಡಿದ್ರು ಬೇಜಾರಾಗದಿರುವಂತ ಮೂವಿ ಇದು. ಹಾಗಾಗಿ ಮತ್ತೊಮ್ಮೆ ನಾನು ಬಂದಿದ್ದೀನಿ. ಸೌದಿ ಅರೇಬಿಯಾದಲ್ಲಿ ಇಷ್ಟು ಕ್ರೌಡ್ ಕನ್ನಡ ಮೂವಿ ಅಂದ್ರೆ ಇದೆ. ಲಾಸ್ಟ್ ಟೈಮ್ ಕಾಂತಾರ ಬಂದಿತ್ತು, ಬಟ್ ಇಷ್ಟು ಕ್ರೌಡ್ ಇರ್ಲಿಲ್ಲ. ಬಟ್ ಇದು 4 days ಆಯ್ತು ರಿಲೀಸ್ ಆಗಿ, ಇನ್ನು ಕ್ರೌಡ್ ಆಗೇ ಇದೆ, ಹೌಸ್ ಫುಲ್. ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ಕನ್ನಡವಾಗಿರು. ಕನ್ನಡಬರಾದೆ. ಜೈ ಕರ್ನಾಟಕ ಮಾತೆ. ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಒಳಗಡೆ? ಗುರುಜಿ. ಯಾವ ಸೀನ್ ಇಷ್ಟ ಆಯ್ತು ನಿಮ್ಗೆ? ಗುರುಜಿ ಎಸ್. ನಿಮ್ಗೆ ಹೇಗಿದೆ? ಅಲಿಯಾ ಸೂಪರ್. ರಿಯಲಿ ಗುಡ್ ಫನ್. ಹೇಗಿದೆ? ಸೂಪರ್, ಚೆನ್ನಾಗಿದೆ. ಹೇಗಿದೆ? ಯಾವ ಸೀನ್ ತುಂಬಾ ಇಷ್ಟ ಆಯ್ತು? ಸ್ಟೋರಿ ಒಳ್ಳೆ. ತುಂಬಾ ದಿನದ ನಂತರ ಒಳ್ಳೆ ಕನ್ನಡ ಪಿಕ್ಚರ್ ನೋಡಿದ್ದು. ಈ ಹಳ್ಳಿ ಕಡೆಯಲ್ಲಿ ನಡೆಯುವಂತಹ ಮೂಢನಂಬಿಕೆಗಳನ್ನ ತುಂಬಾ ಹಾಸ್ಯಾಸ್ಪದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಟ್ಟಲ್ಲಿ ಹೇಳೋದಾದ್ರೆ ಪಕ್ಕಾ ಲೋಕಲ್ ಮೂವಿ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಫೇವರೇಟ್ ಕ್ಯಾರೆಕ್ಟರ್? ಭಾವ ಆಕ್ಚುಲಿ ನಮ್ದೆಲ್ಲ ಇದು ಎರಡನೇ ಟೈಮ್ ಇದು ನೋಡ್ತಿರೋದು. ಆಲ್ಮೋಸ್ಟ್ ಏನ್ ಗೊತ್ತಾ, ಸೌದಿ ಅರೇಬಿಯಾದಲ್ಲಿ ಇಷ್ಟು ಕ್ರೌಡ್ ಕನ್ನಡ ಮೂವಿ ಅಂದ್ರೆ ಇದೆ. ಲಾಸ್ಟ್ ಟೈಮ್ ಕಾಂತಾರ ಬಂದಿತ್ತು, ಬಟ್ ಇಷ್ಟು ಕ್ರೌಡ್ ಇರ್ಲಿಲ್ಲ. ಬಟ್ ಇದು 4 days ಆಯ್ತು ರಿಲೀಸ್ ಆಗಿ, ಇನ್ನು ಕ್ರೌಡ್ ಆಗೇ ಇದೆ, ಹೌಸ್ ಫುಲ್. ತುಂಬಾ ಚೆನ್ನಾಗಿದೆ. ಮೂಢನಂಬಿಕೆ ಅನ್ನೋದಕ್ಕಿಂತ ಹೇಗೆ ಅಂತ ಹೇಳಿದ್ರೆ, ಊರ್ ಕಡೆನಲ್ಲಿ ಮಲೆನಾಡು ಸುತ್ತಮುತ್ತ ದಿನ ಬೆಳಗಾದ್ರೆ ನಮ್ದೊಂದು ಲೈಫ್ ಸ್ಟೈಲು, ಕತೆಗಳು ಏನೇನಿರುತ್ತೋ ಅದೆಲ್ಲದನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಸಿಂಪಲ್ ಆಗಿ ಅಂತ ಹೇಳಿದ್ರು ಇದಿಲ್ಲ, ಏನೂ ಇಲ್ಲ. ಹಾಸ್ಯಾಸ್ಪದವಾಗಿ ತುಂಬಾ ಚೆನ್ನಾಗಿದೆ. ನಕ್ಕು ಖುಷಿ ಆಗುತ್ತೆ. ಎರಡನೇ ಸತಿ ನೋಡಿದ್ರು ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕ್ಯಾರೆಕ್ಟರ್ ವೈಸ್ ನೋಡಿದ್ರೆ ಎಲ್ಲಾ ಕ್ಯಾರೆಕ್ಟರ್, ನಾನು ಅವ್ರದ್ದು ಇವ್ರದ್ದು ಅಂತ ಮಾಡಲ್ಲ. ಭಾವ ಇರ್ಬೋದು, ರವಿ ಅಣ್ಣ ಇರ್ಬೋದು, ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂ ಫ್ರಮ್ ಸೋ ಮೂವಿ ಸಖತ್ತಾಗಿದೆ. ಮೂವಿಯಲ್ಲಿ ತುಂಬಾ ಒಳ್ಳೆ ಮೆಸೇಜ್ ಇದೆ. ನಮ್ಮ ಸೊಸೈಟಿಗೆ ಒಂದು ಒಳ್ಳೆ ಸಖತ್ತಾಗಿರೋ ಮೆಸೇಜ್ ಇದೆ. ಎಲ್ಲ ಮಸ್ಟ್ ಅಂಡ್ ಯು ಶುಡ್ ವಾಚ್ ದ ಮೂವಿ. ಎಲ್ಲರೂ ಬಂದು ಕನ್ನಡಿಗರು, ಸೌದಿಯಲ್ಲಿರೋ ಕನ್ನಡಿಗರು ಬಂದು ಮೂವಿ ನೋಡಬೇಕು.